ನಾನು ಇಷ್ಟನೇ ಹೇಳಲಿಕ್ಕೆ ಬಯಸ್ತೇನೆ, ದಯವಿಟ್ಟು ಇಂಥ ಸುಳ್ಳು ಪ್ರಚಾರ ಅಪಪ್ರಚಾರಕ್ಕೆ ಯಾರು ಕೂಡ ಕಿವಿಕೊಟ್ಟು. ವಾಟ್ಸ್ಆ್ಯಪ್ನಲ್ಲಿ ಬರುವಂಥದ್ದೆಲ್ಲ ಇವ್ರದ್ದು ಸುಳ್ಳು. ನಾವು ಇವತ್ತು ಕೂಡ ಸಕ್ರಿಯವಾದಂಥ ಆರೋಗ್ಯಕರವಾದಂಥ ಎಲ್ಲ ಚರ್ಚೆಗೂ ಕೂಡ ಸಿದ್ಧರಾಗಿದೆ. ಎಲ್ಲ ತರದ ಚರ್ಚೆಗೆ ಸಿದ್ಧವಾಗಿದೆ. ಅಭಿವೃದ್ಧಿಯಲ್ಲಿ ರಾಜಕಾರಣ ಮಾಡೋದಿಲ್ಲ ಅಂತ ಹೇಳುವಂತ ಮಾತನ್ನು ಕೂಡ ಹೇಳಿದೆ. ಇವರು ರಸ್ತೆ, ಕುಡಿಯುವ ನೀರು, ವಿದ್ಯುತ್ ಶಕ್ತಿ ಕೇಳಿ ನಿಮ್ಮ ಅಧಿಕಾರ, ನಿಮ್ಮ ಹಕ್ಕು ಅದನ್ನು ಪಡ್ಕೊಳ್ಳಿ. ಹೊನ್ನಣ್ಣ ಎಲ್ಲೋದ್ರು ಗೆರವು ಮಾಡಿ, ನಮ್ಮ ಕಾರ್ಯಕರ್ತರು ಗೆರವು ಮಾಡಿ 200 ಜನರನ್ನೇ ಸೇರಿದಂತವರು ಭಾರತೀಯ ಜನತಾ ಪಕ್ಷದ ಪ್ರತಿಭಟನೆಯಲ್ಲಿ 200 ಜನ. ಮಾಧ್ಯಮದವರೇ ಜಾಸ್ತಿ ಇದ್ರು, ಪೊಲೀಸರು ಅದಕ್ಕಿಂತ ಹೆಚ್ಚಿದ್ರು. 400 ಜನ ಪೊಲೀಸರು, 200 ಜನರ ಕಾವಲು ಕಾಯಲಿಕ್ಕೆ, ಮತ್ತೆ ರಾಜ್ಯ ಮಟ್ಟದ ಘಟಾನುಘಟಿ ನಾಯಕರು, ರಾಷ್ಟ್ರ ಮಟ್ಟದ ನಾಯಕರು ಇಲ್ಲಿ ಬಂದು ಸುಳ್ಳಲ್ಲಿ ಯಾಕೆ ಸೇರಿಗಳು ಬರೀ 200 ಜನ ಅಂತ ನಾವು ತಿಳ್ಕೊಬೇಕು. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಲ್ಲ ಅಂತ ಸುಳ್ಳಿನ ಈ ಒಂದು ರಾಜಕಾರಣವನ್ನ ಭಾರತೀಯ ಜನತಾ ಪಕ್ಷದವರು ಕೂಡ ಒಪ್ಪಲ್ಲ. ಯಾಕಂದ್ರೆ ಅಲ್ಲಿರೋದು ಕೂಡ ಮನುಷ್ಯ, ಸಾಧ್ಯವೇ ಇಲ್ಲ. ಇವತ್ತು ನಾನು ಕರೆ ಕೊಟ್ಟಿಲ್ಲ, ಮಂತ್ರಿಗೌಡ ಕರೆ ಕೊಟ್ಟಿಲ್ಲ. ನೀವು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಿಮಗೆ ನಿಜ ಏನು ಸುಳ್ಳು ಏನು ಅಂತ ತಂದುಕೊಟ್ಟೆ. ತಮ್ಮ ಭಾವನೆಗೆ ಧಕ್ಕೆ ಆಗಿದೆ. ಅಲ್ಲಿ ಸುಳ್ಳಿನ ರಾಜಕಾರಣ, ದೇಶದ ರಾಜಕಾರಣ, ಒಳಗಿನ ರಾಜಕಾರಣ ನಡೀತಾ ಇದೆ ಅಂತ ಅವ್ರಿಗೆ ಗೊತ್ತಾಗಿದೆ. ಅವರ ಊರಿನಲ್ಲಿ, ಅವರ ಮನೆ ಪಕ್ಕದಲ್ಲಿ, ಅವರ ನಾಡಿನಲ್ಲಿ ರಸ್ತೆಗಳ ಅಭಿವೃದ್ಧಿ ಆಗ್ತಾ ಇದೆ, ಕುಡಿಯುವ ನೀರಿನ ವ್ಯವಸ್ಥೆ ಆಗ್ತಾ ಇದೆ, ವಿದ್ಯುತ್ ಶಕ್ತಿ ವ್ಯವಸ್ಥೆ ಆಗಿದೆ. ಪ್ರಾಮಾಣಿಕವಾಗಿ ನಮ್ಮ ಕಾರ್ಯಕರ್ತರು ಅವರ ಕಷ್ಟಗಳಿಗೆ, ದುಃಖಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಅದನ್ನ ನೋಡಿ ಗಮನಿಸಿ ಈ ಸುಳ್ಳು ಪ್ರತಿಭಟನೆಯಿಂದ ನಾವು ದೂರ ಇರಬೇಕು ಅಂತೇಳಿ ನಾವು ಬಂದಿದ್ವಿ. ಮೊನ್ನೆ ಒಂದು ಪ್ರತಿಭಟನೆ ಮಾಡಿದ್ವಿ, ಇದು ಹೇಳಲೇಬೇಕು. ಮೊನ್ನೆ ಪ್ರತಿಭಟನೆ ಒಂದು 20 ಜನ ಸೇರಿ, ಅದರಲ್ಲಿ 15 ಜನರ ಮೇಲೆ 2 ಕ್ರಿಮಿನಲ್ ಕೇಸ್ ಇರುವಂತದ್ದು. ಇವ್ರು ಯಾಕೆ ಸೇರಿದ್ರು ಅಂದ್ರೆ ಇವ್ರ ಮೇಲೆ ಇರುವಂತ ಕೇಸ್ಗಳನ್ನ ಯಾರು ತಲೆಗೆ ಬರಬಾರದು, ನಾವು ಎದುರ್ಕೊಂಡ್ಬಿಡ್ತೀವಿ ಅಂದ್ಕೊಂಡಿದ್ದಾರೆ. ಗೂಂಡಾಗಳು ಯಾವುದೇ ಪಕ್ಷದಲ್ಲಿ ಬಿಡೋದಿಲ್ಲ. ನೀವು ಮಾಡುವಂತ ವ್ಯಾಪಾರಗಳು ಕಳ್ಳ ವ್ಯಾಪಾರವನ್ನ ಭಯಪಟ್ಟು ಸುಮ್ಮನೆ ಪಡ್ತೀವಿ ಅಂತ ತಿಳ್ಕೊಂಡ್ರೆ ಬಿಡೋದಿಲ್ಲ, ಯಾವ ಕಾರಣಕ್ಕೂ ಬಿಡೋದಿಲ್ಲ. ನೀವು ಬಿಜೆಪಿಯ ರಾಷ್ಟ್ರ ಮಟ್ಟದ ನಾಯಕರನ್ನ ಕರ್ಕೊಂಡ್ಬಂದು ಇಲ್ಲಿ ಉಲ್ಟಾ ಪಲ್ಟಿ ಸವಾರಿ ಮಾಡಿದ್ರು ಕೂಡ ನಿಮ್ಮ ಅಪರಾಧೀಕರಣಕ್ಕೆ ಅವಕಾಶ ಇಲ್ಲ. ಇದು ಸ್ಪಷ್ಟ. ಅವರು ಮೊನ್ನೆ ನಡೆದಂತ ಪ್ರತಿಭಟನೆಯಲ್ಲಿ ಸವಾಲರಿಗೆ ನಾವು ಬಹಳ ಶಿಸ್ತಿನಿಂದ ಇವತ್ತು ನಡೆಸಿದ್ದೀವಿ. ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ನಾವು ಪ್ರತಿಭಟನೆ ಬೀದಿನಲ್ಲಿ ಶೋ ಮಾಡೋದಕ್ಕೆಲ್ಲ ಮಾಡೋದು, ನಮ್ಮ ಆತ್ಮಾವಲೋಕನಗೋಸ್ಕರ ಮಾಡ್ತಾರೆ. ಇಲ್ಲಿ ಆಗ್ತಾ ಇರುವಂತಹ ತಪ್ಪನ್ನ ಯಾವ ರೀತಿ ಪ್ರತಿಭಟಿಸಬೇಕು, ನಮ್ಮ ಮನಸ್ಸಿನಲ್ಲಿರುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೋಸ್ಕರ ನಾವು ಇವತ್ತಿಗೆ ಸೇರಿದ್ದೀವಿ. ಇವರು ನಿಲ್ಲಿಸಿ ಜನರನ್ನ ನಾವೆಲ್ಲ ಕೂಡ ಗಮನಿಸಿದ್ವಿ. ಪ್ರತಿಭಟನೆಗಾರರ ರೂಪದಲ್ಲಿ ಬಂದಂತ ಈ ಗೂಂಡಾಗಳು ಆ ಮೋಟಾರ್ ಸೈಕಲ್ ವಾಹನಗಳನ್ನು ಹೊಡಿತಾರೆ. ಮಾಧ್ಯಮದ ನಿಮ್ಮ ಚಿತ್ರದಲ್ಲಿ ಕಂಡಿದ್ದಿಲ್ಲ, ಹೊಡಿತಾರೆ. ಈಗ ಕಳೆದ ರಾಜ್ಯವಾಗು ಇವರ ಪ್ರತಿಭಟನೆಗೋಸ್ಕರ ನಾವು ರಸ್ತೆ ಮಾಡಿರುವಂತದ್ದು. ಇವ್ರು ಮಾಡಿಲ್ಲ ರಸ್ತೆ, ಇವ್ರು ಯಾವ ರಸ್ತೆ ಮಾಡಿಲ್ಲ. ಇವತ್ತು ಕೂಡ ನೀವು ಗ್ರಾಮೀಣ ಭಾಗಕ್ಕೆ ಹೋಗಿ ಜನಾರ್ದನ್ ಪೂಜಾರಿ ಅವರು ಮಾಡಿದ್ದಾರೆ, ಸುಭಾ ವಸಂತರ ಅವರು ಮಾಡಿದ್ದಾರೆ, ಎಂ.ಎನ್. ನಾರಾಯಣ ಅವರು ಮಾಡಿದ್ದಾರೆ, ಬೆಳ್ಳೇಟ್ರ ಅವರು ಮಾಡಿದ್ದಾರೆ. ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರ ಹೆಸರೇ ಹೇಳೋದು. ರಸ್ತೆ ಅಭಿವೃದ್ಧಿ ಕಾಮಗಾರಿ ಮಾಡಿ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬರುವಂತದ್ದು ಕಾಂಗ್ರೆಸ್ ಸಂಸ್ಕೃತಿ. ಜನರನ್ನ ಒಡೆದು ಭಾವನೆಗಳನ್ನ ಕೆರಳಿಸಿ ವೋಟ್ಗಳನ್ನ ಪಡೆಯುವಂತದ್ದು ಬಿಜೆಪಿ ಸಂಸ್ಕೃತಿ. ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಅದರಿಂದ ಇವರಿಗೆ ಒಂದೇ ನಡೆದಂತ ಗೂಂಡಾವರ್ತನೆಗೆ ನಾನು ನಿಮ್ಮ ಮೂಲಕ ಇವತ್ತು ಜಿಲ್ಲಾಡಳಿತಕ್ಕೆ ಆಗ್ರಹ ಮಾಡ್ತೇನೆ, ಈ ಗೂಂಡಗಳನ್ನೆಲ್ಲ ಬಂಧಿಸಿ. ಯಾಕಂದ್ರೆ ಇವರು ಜನರನ್ನ ತಡೆದು ಅವ್ರ ಮೇಲೆ ಮಾಡಿರುವಂತಹ ರೌಡಿಸಮ್ ಅನ್ನ ನಾವು ಕಣ್ಮುಚ್ಕೊಂಡಿರೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇವರು ಮಾಡಿದಂತ ಕಳ್ಳ ವ್ಯಾಪಾರನ ಕೂಡ ಸಹಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇದರ ಹಿಂದೆ ಅಡಗಿರುವಂತಹ ರಾಜಕಾರಣ ಏನು, ಇದರ ಗುಟ್ಟೇನು ಅಂತ ಕೂಡ ತಾವು ಅರ್ಥಕೋಬೇಕು ಅಂತ ತಮ್ಮಲ್ಲಿ ಮನವಿಯನ್ನ ಮಾಡಿ, ಸಮಯ ಸಂದರ್ಭ ಬಂದಾಗ ವೀರೇಶ್ ಸೋಮಯ್ಯನವರು ಯಾವುದೇ ಪಕ್ಷದವರಾಗಿರಲಿ ಅವರ ಜೊತೆ ನಿಲ್ಲುವಂತ, ಅವರ ಕುಟುಂಬಸ್ಥರ ಜೊತೆ ನಿಲ್ಲುವಂತ ಕೆಲಸವನ್ನ ನಾವು ಮಾಡ್ತೇವೆ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.